ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಶ್ರೀ ಸುಭಾಷ್ ಚಂದ್ರ ಪಾಟೀಲ್ ಸ್ಮಾರಕ ಜನಕಲ್ಯಾಣ ಟ್ರಸ್ಟ್ ಪಾಳಾದ ವತಿಯಿಂದ ಇಂದು ಕಲಬುರಗಿ ನಗರದ ಅಪ್ಪ ಪಬ್ಲಿಕ್ ಶಾಲೆಯ ಆವರಣದಲ್ಲಿ ಇರುವ ಲಿಂಗೈಕ್ಯ ಪೂಜ್ಯ ಡಾಕ್ಟರ್ ಬಸವರಾಜಪ್ಪ ಅಪ್ಪ ಸ್ಮರಣಾರ್ಥ ಭವನದಲ್ಲಿ ಕಲಬುರಗಿ ಜಿಲ್ಲಾ ಪ್ರಥಮ ಶರಣ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸಮ್ಮೇಳನವನ್ನು ಆಯೋಜಿಸಲಾಗಿತ್ತು. ಶ್ರೀ ಸುಭಾಷ್ ಚಂದ್ರ ಪಾಟೀಲ್ ಸ್ಮಾರಕ ಜನಕಲ್ಯಾಣ ಟ್ರಸ್ಟ್ ಪಾಳಾದ ವತಿಯಿಂದ ಕಲಬುರಗಿ ಜಿಲ್ಲಾ ಪ್ರಥಮ ಶರಣ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸಮ್ಮೇಳನವು ರವಿವಾರ ದಿನಾಂಕ 16ನೇ ಜೂನ್ 2024ರಂದು ಬೆಳಿಗ್ಗೆ 10 ಗಂಟೆಗೆ ಕಲಬುರಗಿ ನಗರದ ಶ್ರೀ ಶರಣಬಸವೇಶ್ವರ ಕೆರೆಯ ರಸ್ತೆಯಲ್ಲಿ ಇರುವ ಪೂಜ್ಯ ಲಿಂಗೈಕ್ಯ ಡಾಕ್ಟರ್ ಬಸವರಾಜಪ್ಪ ಅಪ್ಪ ಸ್ಮರಣಾರ್ಥ ಭವನದಲ್ಲಿ ಜರುಗಿತು. ಬೆಳಿಗ್ಗೆ 8:30 ಗಂಟೆಗೆ ಶಟಸ್ಥಲ ಧ್ವಜಾರೋಹಣವನ್ನು ಕಲಬುರಗಿ ನಗರದ ಬಿದ್ದಾಪುರ ಕಾಲೋನಿಯ ಅಕ್ಕಮಹಾದೇವಿ ಆಶ್ರಮದ ಪೂಜ್ಯ ಪ್ರಭುಶ್ರೀ ತಾಯಿಯವರು ನೆರವೇರಿಸಿದರು. ಬೆಳಿಗ್ಗೆ 9:45ಕ್ಕೆ ಕಲಬುರಗಿ ನಗರದ ಆರಾಧ್ಯ ದೈವ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರರ ಸಂಸ್ಥಾನದ ದಾಸೋಹ ಮಹಾಮನೆಯಲ್ಲಿ 8ನೆಯ ಪೀಠಾಧಿಪತಿಗಳಾದ ಪರಮಪೂಜ್ಯ ಡಾಕ್ಟರ್ ಶರಣಬಸವಪ್ಪ ಅಪ್ಪಾಜಿ ಹಾಗೂ 9ನೆಯ ಪೀಠಾಧಿಪತಿಗಳಾದ ಪೂಜ್ಯ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಹಾಗೂ ಪೂಜ್ಯ ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಿಣಿ ಎಸ್ ಅಪ್ಪ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ತದನಂತರ ಶ್ರೀ ಶರಣಬಸವೇಶ್ವರ ದೇವಸ್ಥಾನದಿಂದ ಪೂಜ್ಯ ಲಿಂಗೈಕ್ಯ ಡಾಕ್ಟರ್ ಬಸವರಾಜಪ್ಪ ಅಪ್ಪ ಸ್ಮರಣಾರ್ಥ ಭವನದವರೆಗೆ ಸಮ್ಮೇಳನದ ಅಧ್ಯಕ್ಷರಾದ ಪೂಜ್ಯ ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಿಣಿ ಎಸ್ ಅಪ್ಪ ಅವರ ಅದ್ಧೂರಿ ಮೆರವಣಿಗೆ ನಡೆಸಲಾಯಿತು. ಈ ಮೆರವಣಿಗೆಗೆ ಚಾಲನೆ ನೀಡಲು ಕಲಬುರಗಿ ನಗರದ ಸಬರ್ಬನ್ ಉಪವಿಭಾಗದ ಎಸಿಪಿ ಡಿಜಿ ರಾಜಣ್ಣ ಆಗಮಿಸಿದ್ದರು. ಗೌರವ ಉಪಸ್ಥಿತರಾಗಿ ಕಲಬುರಗಿ ತಾಲೂಕಾ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷರಾದ ಶಾಂತಕುಮಾರ್ ಪಾಟೀಲ್, ಕಲಬುರಗಿಯ ನ್ಯಾಯವಾದಿಗಳಾದ ಚಂದ್ರಕಾಂತ ಕಾಳಗಿ, 4 ಚಕ್ರ ತಂಡ ಕಲಬುರಗಿಯ ಮುಖ್ಯಸ್ಥರಾದ ಮಾಲಾ ಕಣ್ಣಿ, ವೀರಶೈವ ಸಮಾಜದ ಮುಖಂಡರಾದ ಅಣವೀರ್ ಪಾಟೀಲ್ ನಾಗನಹಳ್ಳಿ ಹಾಗೂ ಕೆಜಿಬಿ ಬ್ಯಾಂಕ್ ಕಲಬುರಗಿಯ ಶಾಂತವೀರಯ್ಯ ಮಠಪತಿ ಕುಸನೂರ್ ಆಗಮಿಸಿದ್ದರು. ಶ್ರೀ ಶರಣಬಸವೇಶ್ವರ ದೇವಸ್ಥಾನದ ಆವರಣದಿಂದ ಸಭಾಂಗಣದವರೆಗೆ ನಡೆದ ಈ ಮೆರವಣಿಗೆಯಲ್ಲಿ ಶ್ರೀ ಅಮೋಘ ಸಿದ್ಧ ಡೊಳ್ಳಿನ ಸಂಘ ಮಾಡಿಯಾಳ್, ಡೊಳ್ಳಿನ ಸಂಘ ಖಜೂರಿ, ಶ್ರೀ ಕೋರಣೇಶ್ವರ ತಮಟೆ ಸಂಘ ಖಜೂರಿ, ಮರ್ಗಮ್ಮ ಕುಣಿತ ಖಜೂರಿ, ಶ್ರೀ ಕಲ್ಲೇಶ್ವರ ಹರಿಭಜನಾ ಸಂಘ ತಡೋಳ, ಶ್ರೀ ಅಕ್ಕ ಮಹಾದೇವಿ ಅಕ್ಕನ ಬಳಗ ಫರಹತಾಬಾದ್, ಶ್ರೀ ವಿಶ್ವನಾಥ ತೋಟ್ನಳ್ಳಿ ಹಲಿಗೆ ತಂಡ ಕುಸನೂರ್, ವೀರಗಾಸೆ ಕುಣಿತ ಕಲಬುರಗಿ, ಶ್ರೀ ಸನಾದಿ ಅಪ್ಪಣ ಶಹನಾಯಿ ವಾದನ ಪಾಳ ಹಾಗೂ ಗೊಂಬೆ ಕುಣಿತ ಬಂಜಾರ ನೃತ್ಯ ಕಲಾ ತಂಡಗಳು ಭಾಗವಹಿಸಿದ್ದವು. ನಿರ್ವಹಣೆಯನ್ನು ಸಂಗಮೇಶ್ ಪಾಟೀಲ್ ಪಾಳ, ವಿಶ್ವನಾಥ್ ಆಲೂರ್ ಪಾಳ, ಜಗನ್ನಾಥ್ ಪಾಟೀಲ್ ಧರ್ಮಾಪುರ್, ಗೌಡಪ್ಪ ಗೌಡ ಪಾಟೀಲ್ ಪಾಳ, ಸೂರ್ಯಕಾಂತ್ ಪಾಟೀಲ್ ಪಾಳ, ಲಕ್ಷ್ಮೀಕಾಂತ್ ಸಾಹುಕಾರ್ ಜಾಪುರ್, ನಾಗನಗೌಡ ಪಾಟೀಲ್ ಬಿಜಾಪುರ್, ಚಂದ್ರಶೇಖರ್ ಪೂಜಾರಿ ಪಾಳ, ಶಿವಯೋಗಿ ಭಜಂತ್ರಿ, ಜಿನೇಶ್ ಜ್ಯೋತಿ, ಭೀಮಾಶಂಕರ್ ಎಳಮೇಲಿ ಹಿರಾಪುರ್, ಮಾಪಣ್ಣ ತಳಕೇರಿ, ಬಸಲಿಂಗಪ್ಪ ಬೆಲಗುಂದಿ, ರಾಮು ರೋಜಾ ಧರ್ಮಾಪುರ್, ನಾಗರಾಜ್ ಪಾಟೀಲ್ ಧರ್ಮಾಪುರ್ ಹಾಗೂ ಗುಂಡು ಪಾಟೀಲ್ ಧರ್ಮಾಪುರ್ ನಿರ್ವಹಣೆ ಮಾಡಿದರು. ಬೆಳಿಗ್ಗೆ 11 ಗಂಟೆಗೆ ಜರುಗಿದ ಉದ್ಘಾಟನಾ ಸಮಾರಂಭವು ಪೂಜ್ಯ ಲಿಂಗೈಕ್ಯ ಶ್ರೀ ದೊಡ್ಡಪ್ಪ ಅಪ್ಪ ವೇದಿಕೆಯಲ್ಲಿ ಜರುಗಿತು. ಈ ಸಮಾರಂಭದ ಸಮ್ಮುಖವನ್ನು ಶ್ರೀನಿವಾಸ ಸರಡಗಿಯ ಶ್ರೀ ಗುರು ಚಿಕ್ಕವೀರೇಶ್ವರ ಸಂಸ್ಥಾನ ಹಿರೇಮಠದ ಪೂಜ್ಯ ಶ್ರೀ ಶಟಸ್ಥಲ ಬ್ರಹ್ಮಿ ಡಾಕ್ಟರ್ ರೇವಣಸಿದ್ದ ಶಿವಾಚಾರ್ಯರು ವಹಿಸಿದ್ದರು. ನೇತೃತ್ವವನ್ನು ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘ ಕಲಬುರಗಿಯ ಕಾರ್ಯದರ್ಶಿಗಳಾದ ಬಸವರಾಜ್ ದೇಶಮುಖ್ ವಹಿಸಿದ್ದರು.
ಸಾಂಸ್ಕೃತಿಕ ನಾಯಕ ಬಸವಣ್ಣನವರ ಭಾವಚಿತ್ರ ಬಿಡುಗಡೆ ಮಾಡಲು ಮುಖ್ಯಮಂತ್ರಿಗಳ ಸಲಹೆಗಾರರು ಹಾಗೂ ಆಳಂದ ಮತಕ್ಷೇತ್ರದ ಶಾಸಕರಾದ ಬಿಆರ್ ಪಾಟೀಲ್ ಆಗಮಿಸಿದ್ದರು. ಆಶಯ ನುಡಿಗಳನ್ನಾಡಲು ಸಮ್ಮೇಳನದ ಸಂಚಾಲಕರಾದ ಪ್ರೊಫೆಸರ್ ಯಶವಂತರಾಯ ಅಷ್ಟಗಿ ಆಗಮಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಪದವಿ ಪೂರ್ವ ಶಾಲಾ ಶಿಕ್ಷಣ ಇಲಾಖೆ ಕಲಬುರಗಿಯ ಉಪ ನಿರ್ದೇಶಕರಾದ ಶಿವಶರಣಪ್ಪ ಮುಳೆಗಾಂವ್ ಹಾಗೂ ಮಹಾಜನ್ ಫೌಂಡೇಶನ್ ಕಲಬುರಗಿಯ ಅಧ್ಯಕ್ಷರಾದ ಶಿವಕಾಂತ ಮಹಾಜನ್ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಶ್ರೀ ಸುಭಾಷ್ ಚಂದ್ರ ಪಾಟೀಲ್ ಸ್ಮಾರಕ ಜನಕಲ್ಯಾಣ ಟ್ರಸ್ಟ್ ಪಾಳಾದ ಅಧ್ಯಕ್ಷರಾದ ಶರಣಗೌಡ ಪಾಟೀಲ್ ಪಾಳ ವಹಿಸಿದ್ದರು. ಇದೇ ವೇಳೆ ರಾಜ್ಯ ಮಟ್ಟದ ಬಸವ ಪುರಸ್ಕಾರವನ್ನ ಪ್ರದಾನ ಮಾಡಲಾಯಿತು. ಡಾಕ್ಟರ್ ಅನ್ನಪೂರ್ಣ ಹಿರೇಮಠ್, ಡಾಕ್ಟರ್ ಅಶೋಕ್ ನರೋಡೆ, ಡಾಕ್ಟರ್ ಕೆ ಗಿರಿಮಲ್ಲ, ಡಾಕ್ಟರ್ ವಿಜಯಶ್ರೀ ಸಬರದ್, ಮಹಿಪಾಲ ರೆಡ್ಡಿ ಮುನ್ನೂರ್, ಮಲ್ಲಿಕಾರ್ಜುನ್ ಯಾಳ್ವಾರ್, ಮುರ್ತುಜಾ ಬೇಗಂ ಕೊಡಗಲಿ, ನಿರ್ಮಲಾ ಸೂರತ್ಕಲ್, ನೂರ್ ಅಹಮದ್ ನಾಗನೂರ್, ಎಸ್ಬಿ ಕುಚುಬಾಳ್, ಸಂತೋಷ್ ಕುಮಾರ್ ಮೆಹಿಂದಳೆ, ಶರಣಗೌಡ ಬಿ ಪಾಟೀಲ್ ತಿಳುಗೋಳ್, ಸಿಂಧು ಚಂದ್ರ ಹೆಗಡೆ ಮತ್ತು ವೀಣಾರಾವ್ ಇವರಿಗೆ ರಾಜ್ಯ ಮಟ್ಟದ ಬಸವ ಪುರಸ್ಕಾರ ಪ್ರದಾನ ಮಾಡಲಾಯಿತು. ಅದೇ ರೀತಿ ಬಸವ ಸೇವಾ ರತ್ನ ಪ್ರಶಸ್ತಿ ಪುರಸ್ಕೃತರಾದ ಮಂಜುಳಾ ಎಸ್ ಸೋಮನಾಳ್, ಡಾಕ್ಟರ್ ಇಂದುಮತಿ ಪಾಟೀಲ್, ಈರಣ್ಣ ಗುಳೇರ್, ಸೋಮಶೇಖರ್ ಎಸ್ ಮಾಲಿ ಪಾಟೀಲ್ ತೇಗಲತಿಪ್ಪಿ, ವಿಜಯ್ ಕುಮಾರ್ ಗಡವಂತಿ, ಅಂಬಾರಾಯ್ ದಿಗ್ಗೀಕರ್, ಶಾಂತಲಿಂಗ್ ಪಾಟೀಲ್ ಕೋಳ್ಕೂರ್, ವೈಜನಾಥ್ ತಡ್ಕಲ್, ಜಗದೀಶ್ ಪಾಟೀಲ್ ಹಾಗೂ ವಿನೋದ್ ಭದ್ರೆ ಇವರಿಗೆ ಬಸವ ಸೇವಾ ರತ್ನ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ನಾಗಲಿಂಗಯ್ಯ ಮಠಪತಿ ನಿರೂಪಣೆ ಮಾಡಿದರು. ನಾಗರಾಜ್ ಕಲ್ಲಾ ಸ್ವಾಗತಿಸಿದರು. ಶಾಂತಕುಮಾರ್ ಪಾಟೀಲ್ ನಂದೂರ್ಬಿ ವಂದನಾರ್ಪಣೆ ಮಾಡಿದರು. ಇದೇ ವೇಳೆ ಪತ್ರಿಕಾ ಮಾಧ್ಯಮದ ಸಾಧಕರಿಗೆ ಗೌರವ ಸನ್ಮಾನ ಮಾಡಲಾಯಿತು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಉಪಾಧ್ಯಕ್ಷರು ಹಾಗೂ ಸುದ್ದಿ ಸಮಯ ವಾಹಿನಿಯ ಮುಖ್ಯಸ್ಥರಾದ ಭವಾನಿ ಸಿಂಗ್ ಎಂ ಠಾಕೂರ್, ಉದಯವಾಣಿ ಪತ್ರಿಕೆಯ ಹನುಮಂತರಾವ್ ಭೈರಾಮಡ್ಗಿ, ದೇವೇಂದ್ರಪ್ಪ ಕಪನೂರ್, ಜಯತೀರ್ಥ ಪಾಟೀಲ್, ಸುಭಾಷ್ ಬಣಗಾರ್, ಕುಮಾರ್ ಬುರಡಿಕಟ್ಟಿ, ರಾಮಕೃಷ್ಣ ಬಡಶೇಷಿ, ವಿಠಲ್ ಶಾಸ್ತ್ರಿ, ಮನೋಜ್ ಗುದ್ದಿ, ಡಾಕ್ಟರ್ ಶಿವರಂಜನ್ ಸತ್ಯಂಪೇಟೆ, ರಾಚಪ್ಪ ಜಂಬಗಿ, ಶೇಷಮೂರ್ತಿ ಅವಧಾನಿ, ಟಿ ಗಣೇಶ್ ಕುಮಾರ್, ಡಿ ಶಿವಲಿಂಗಪ್ಪ, ಶಿವರಾಯ ದೊಡ್ಡಮನಿ, ಡಾಕ್ಟರ್ ತೀರ್ಥಕುಮಾರ್ ಬೆಳಕೋಟ, ಡಾಕ್ಟರ್ ವೆಂಕಟೇಶ್ ಎಗನೂರ್, ಬ್ರಹ್ಮಾನಂದ, ಮಲ್ಲಿಕಾರ್ಜುನ್ ಮೂಲಿಗೆ, ಚಂದ್ರಶೇಖರ್ ಕೌಲಗ ಮತ್ತು ಗುಂಡೂರಾವ್ ಕಡಣಿ ಇವರಿಗೆ ವಿಶೇಷವಾಗಿ ಗೌರವಿಸಿ ಸನ್ಮಾನಿಸಲಾಯಿತು. ಅದೇ ರೀತಿ ವೈದ್ಯಕೀಯ ಕ್ಷೇತ್ರದ ಸಾಧಕರಿಗೆ ಗೌರವಿಸಿ ಸನ್ಮಾನಿಸಲಾಯಿತು. ಡಾಕ್ಟರ್ ಈರಣ್ಣ ಹಿರಾಪುರ್, ಡಾಕ್ಟರ್ ಆನಂದ್ ಪಾಟೀಲ್, ಡಾಕ್ಟರ್ ವೀರೇಶ್ ಪಾಟೀಲ್, ಡಾಕ್ಟರ್ ಸುಧಾ ಹಾಲ್ಕಾಯಿ, ಡಾಕ್ಟರ್ ಶಕೀಲ್ ಅಂಜುಮ್, ಡಾಕ್ಟರ್ ರಿಜ್ವಾನ್, ಡಾಕ್ಟರ್ ರಾಮಚಂದ್ರ ಜೋಶಿ, ಡಾಕ್ಟರ್ ಸಂಗಮೇಶ್ ಹತ್ತಿ ಮತ್ತು ಡಾಕ್ಟರ್ ಬಸವರಾಜೇಶ್ವರಿ ಶಿರೂರ್ ಇವರಿಗೆ ವಿಶೇಷವಾಗಿ ಗೌರವಿಸಿ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ನೀಲ್ಕಂಠರಾವ್ ಮೂಲಿಗೆ, ಕಾರ್ಯಾಧ್ಯಕ್ಷರಾದ ದಿಲೀಪ್ ಆರ್ ಪಾಟೀಲ್, ಉಪಾಧ್ಯಕ್ಷರಾದ ಶಿವಪ್ರಭು ಪಾಟೀಲ್ ಮಹಗಾಂವ್, ಪ್ರಧಾನ ಕಾರ್ಯದರ್ಶಿಗಳಾದ ಸುನಿಲ್ ಪಾಟೀಲ್ ಸರಡ್ಗಿ, ಕೋಶಾಧ್ಯಕ್ಷರಾದ ವಿನೋದ್ ಪಾಟೀಲ್ ಸರಡ್ಗಿ, ಸಂಯೋಜಕರಾದ ಮಲ್ಲಿನಾಥ್ ಪಾಟೀಲ್ ಕಾಳಗಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಈ ಒಂದು ಸಮ್ಮೇಳನ ಶ್ರೀ ಸುಭಾಷ್ ಚಂದ್ರ ಪಾಟೀಲ್ ಜನಕಲ್ಯಾಣ ಸ್ಮಾರಕ ಟ್ರಸ್ಟ್ ಕಡೆಯಿಂದ ಏನೋ ಒಂದು ಸಮ್ಮೇಳನವನ್ನು ಹಮ್ಮಿಕೊಳ್ಬೇಕು ಅಂತ ಹೇಳಿ
ನಾನು ಮತ್ತು ಶರಣರು ಒಂದು ವಿಚಾರವನ್ನು ಮಾಡಿ ಇದಕ್ಕೊಂದು ಸ್ವಾಗತ ಸಮಿತಿಯನ್ನು ರಚನೆ ಮಾಡಬೇಕಂತ ಹೇಳಿ ನಾವು ಸ್ವಾಗತ ಸಮಿತಿಯನ್ನು ರಚನೆ ಮಾಡಿದ್ದೀವಿ. ಅದಕ್ಕೆ ಡಾಕ್ಟರ್ ಸುರೇಶ್ ಶರ್ಮಾ ಅವರು, ಮಹಾಜನವರು, ನಮ್ಮ ನಿರ್ಗಣ್ ಮುರುಗೇನವರು ಅಧ್ಯಕ್ಷರಾಗಿ ಮಾಡಿದೆ ಅವರಿಗೆ. ಮತ್ತು ಎಲ್ಲ ಇಲ್ಲಿ ಉಳಿದ ಪದಾಧಿಕಾರಿ ದಿಲೀಪ್ ಪಾಟೀಲ್ ಆಗಿರ್ಬೋದು, ಶಿವಪ್ರಭು ಪಾಟೀಲ್ ಮಹಾಗಾವ್ ಅವರಾಗಿರ್ಬೋದು, ನಮ್ಮ ಸುನೀಲ್ ಕುಮಾರ್ ಪಾಟೀಲ್ ಸಲಿಗೆಯವರು, ವಿನೋದ್ ಪಾಟೀಲ್ ಸಲಿಗೆಯವರು, ನಮ್ಮ ಕಾಲ್ಗಿ ಮಲ್ಲಾರ್ಗೌಡರು, ಹೀಗೆ ಎಲ್ಲ ಒಂದು ಒಳ್ಳೆ ತಂಡವನ್ನು ಕಟ್ಕೊಂಡು ಈ ಕಾರ್ಯಕ್ರಮ ಮಾಡಬೇಕಂತೆ ಅವ್ವಾಜಿಯವರು ಹೋದಾಗ ಅವ್ವಾಜಿಯವರು ತುಂಬ ಹೃದಯದಿಂದ ಈ ಕಾರ್ಯಕ್ರಮಕ್ಕೆ ಸಮ್ಮೇಳನದ ಸರ್ವಾಧ್ಯಕ್ಷರಾಗಲಿಕ್ಕೆ ಅವ್ರು ಒಪ್ಕೊಂಡದ್ದು ಈ ಕಲ್ಯಾಣ ನಾಡಿನ ಒಂದು ಸುದೈವ ಅಂತ ಹೇಳಿ ನಾನು ಹೇಳಕ್ಕೆ ಬಯಸ್ತೇನೆ. ಬಂದರೆ ಇವತ್ತು ಅವ್ವಾಜಿಯವ್ರ ಬಗ್ಗೆ ನಾವು ಎಷ್ಟು ಹೇಳಿದ್ರೂ ಕಡಿಮೆ ಇದೆ. ಯಾಕಂತಂದರೆ ಅವ್ವಾಜಿಯವರು ಒಬ್ಬ ಸಾತ್ವಿಕ ಶರಣಿಯಾಗಿ ಈ ನಮ್ಮ ಕಲ್ಯಾಣ ನಾಡಿನಲ್ಲಿ ತ್ರಿವಿಧ ದಾಸೋಹದ ಮೂಲಕ ಇಡೀ ರಾಜ್ಯದ ಗಮನವನ್ನು ಸೆಳೆದಿರ್ತಕ್ಕಂಥ ಯಾವುದಾದ್ರೂ ಒಂದು ಸಂಸ್ಥೆ ಇದ್ದರೆ ಅದು ಶರಣಬಸವೇಶ್ವರ ಸಂಸ್ಥಾನ ಅನ್ನತಕ್ಕಂಥದ್ದು ಎಲ್ಲವನ್ನು ಮನಗಣಬೇಕಾಗ್ತದೆ ಬಂಧುಗಳೇ. ಅದು ಸಾಂಸ್ಕೃತಿಕವಾಗಿಯೂ ಸಾಹಿತ್ಯಿಕವಾಗಿಯೂ ಮತ್ತು ಭಾಷಾ ದೃಷ್ಟಿಯಿಂದಲೂ ಸಹಿತ ಎಲ್ಲ ರೀತಿಯಿಂದ ಚಳವಳಿಗೆ ಆಗಿದೆ, ಕ್ರಾಂತಿನೇ ಆಗಿದೆ. ಅದನ್ನು ನೋಡುವಂಥ ದೃಷ್ಟಿಕೋನ ನಮ್ಮಲ್ಲಿ ಭಾಳಷ್ಟು ಜನರು ಮುಖ್ಯ ಆಶಯ ಬಿಟ್ಟು ಬೇರೆ ದೃಷ್ಟಿಕೋನದಿಂದ ನೋಡ್ತಾ ಇದ್ದಾರೆ. ಅದರೊಳಗಿರ್ತಕ್ಕಂಥ ಸಿಂಬಾಲ್ಗಳಿಗೆ ಹೆಚ್ಚು ಮಹತ್ವ ಕೊಟ್ಟು ನೋಡ್ತಾ ಇದ್ದಾರೆ ವಿನಃ ಮುಖ್ಯವಾಗಿರ್ತಕ್ಕಂಥ ಆಶಯದಲ್ಲ ಕಾಯಕ ಅದನ್ನು ನೋಡಬೇಕಾಗಿದೆ. ಇಡೀ ಶರಣ ಸಾಹಿತ್ಯ ಚಳವಳಿ ಇರೋದೇ ಕಾಯಕ ನಿಷ್ಠೆಯಿಂದ. ಆ ಕಾಯಕವನ್ನು ಬಿಟ್ಟು ಉಳಿದೆಲ್ಲ ಸಂಕೇತಗಳಿಗೆ ಹೆಚ್ಚು ಮಹತ್ವ ಕೊಟ್ಟು ಅದನ್ನು ನೋಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಅಥವಾ ಈ ಪ್ರಸ್ತುತ ಸಂದರ್ಭದಲ್ಲಿ ಆ ಸಂಕೇತಗಳಿಗಿಂತಲೂ ಹೆಚ್ಚು ಅದರ ಮುಖ್ಯ ಆಶಯ ಏನಿದೆ ಅಲ್ಲ ಕಾಯಕ ತತ್ವ, ಅದಕ್ಕೆ ಮಹತ್ವ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು. ಆ ನಿಟ್ಟಿನೊಳಗೆ ನಾವು ಕೆಲಸ ಮಾಡಿದೆವು ಅಂದರೆ, ಆ ನಿಟ್ಟಿನೊಳಗೆ ಇಡೀ ಶರಣ ಚಳವಳಿ ನೋಡಿದೆವು ಅಂದರೆ ಮಾತ್ರ ಮುಂದಿನ ದಿನಗಳಲ್ಲಿ ಅದರಿಂದ ಯಾವ ಉದ್ದೇಶದಿಂದ ಅದು ಪ್ರಾರಂಭ ಮಾಡಿದರೂ, ಯಾವ ಉದ್ದೇಶದಿಂದ ಚಳವಳಿ ಆಗಿತ್ತು ಅದನ್ನು ಸಾರ್ಥಕ ಆಗ್ತದೆ. ಅದನ್ನು ಬಿಟ್ಟು ಬರೀ ಅದರ ಸಿಗ್ನಲ್ಗಳು, ಸಿಂಬಾಲ್ಗಳಿಗೆ ಮಾತ್ರ ಮಹತ್ವ ಕೊಟ್ಟೆವು ಅಂದರೆ ಚಳವಳಿ ಆಗೋದಿಲ್ಲ, ಅದು ಪರಿವರ್ತನೆ ಆಗೋದಿಲ್ಲ, ಮತ್ತು ಹರಿಯುವ ನೀರು ಆಗೋದಿಲ್ಲ, ನಿಂತು ನೀರೇ ಆಗ್ತದೆ ಅಂತ ನನ್ನ ಅನಿಸಿಕೆ. ಬಡವರಾಗಿರ್ಬೋದು, ಮತ್ತು ತಮ್ಮ ಕೈಲಾಗದ ದಾಸೋಹ ಆಗಿರ್ಬೋದು, ಸುಮಾರು ಎಷ್ಟೋ ರೊಟ್ಟಿಗಳನ್ನು ಭಿಕ್ಷುಕರು ಇರುವಂಥ ಅಂದರೆ ಎಲ್ಲೆಲ್ಲಿ ನಿರಾಶ್ರಿತರು ಇರ್ತಾರೋ, ಪ್ರಸಾದಕ್ಕೆ ಕೊರತೆಯಾಗಿರುತ್ತದೋ ಅಂಥವರಿಗೆಲ್ಲ ಮಹಾತಾಯಿ ದಾಸೋಹ ಮನೆಯ ಮಹಾತಾಯಿಯಾಗಿ ದಕ್ಷಿಣಮ್ಮ ತಾಯಿಯವರು ಪ್ರಸಾದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಹೀಗಾಗಿ ಆ ತಾಯಿಯವರನ್ನು ಈ ಸಮ್ಮೇಳನದ ಸರ್ವ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿರುವುದು ನನಗಂತೂ ತುಂಬ ಖುಷಿಯಾಗಿದೆ. ಮೋಸ್ಟ್ಲಿ ಈ ಸಮ್ಮೇಳನದ ಅಧ್ಯಕ್ಷ ನಮ್ಮ ಗುಲ್ಬರ್ಗ ಭಾಗದಲ್ಲಿ ಯಾರ್ಯಾರು ತಾಯಿಯಂದಿರದರೋ ಆ ಎಲ್ಲರ ತಾಯಿಯರಿಗೆ ಖುಷಿ ಕೊಡುವಂಥ ಸಂತೋಷದ ಸಂಗತಿ ಇದು. ಕಲ್ಯಾಣ ಕರ್ನಾಟಕ ಈ ನೆಲ ಶರಣರ ಕರ್ಮಭೂಮಿ. ಈ ಪವಿತ್ರ ಪುಣ್ಯಭೂಮಿಯಲ್ಲಿ ನಡೆಯುವ ಈ ಸಮ್ಮೇಳನ ಅಧ್ಯಕ್ಷರಾಗಿ ಮಾತಾಡೋದು ಪವಿತ್ರ ಎಂದು ನಾನು ಭಾವಿಸಿದ್ದೇನೆ. ಮಡಿಕೆಯ ಮಾಡುವುದೇ ಮಣ್ಣೇ ಮೊದಲು, ತೊಡಿಗೆ ಮಾಡುವುದೇ ಹೊಣ್ಣೆ ಮೊದಲು, ಶಿವಪಥವನ್ನು ಅರವೆಡೆ ಗುರುಪಥವೇ ಮೊದಲು, ಕೂಡಲ ಸಂಗಮ ದೇವನರಿವಡೆ ಶರಣರ ಸಂಘವೇ ಮೊದಲು. ಜಗಜ್ಯೋತಿ ಬಸವಣ್ಣರ ಈ ಮೇಲಿನ ವಚನವು ಶರಣರ ಪ್ರಾಮುಖ್ಯತೆಯನ್ನು ಎತ್ತಿ ತೋರಿಸುವುದು. ಪರಶಿವನನ್ನು ಅರಿಯುವುದಕ್ಕೆ ಆತನ ಆರಾಧಕರಾದ ಶರಣರ ಸಂಘ, ಅವರಿಂದ ರಚಿತವಾದ ವಚನ ಸಾಹಿತ್ಯ ಅರಿಯಬೇಕೆಂಬ ಅವರ ನುಡಿ, ಶರಣ ಮತ್ತು ವಚನ ಸಾಹಿತ್ಯದ ಪ್ರಾಮುಖ್ಯತೆಯನ್ನು ತಿಳಿಯುವುದು. ಶರಣರಿಂದ ಬರೆಯಲ್ಪಟ್ಟ ಸಾಹಿತ್ಯವೇ ವಚನ ಸಾಹಿತ್ಯ. ಅಂತ್ಯವರು ಹೋಗಿ 1000 ವರ್ಷಗಳಾದ ಬಂದರೂ ಅವರ ಹೊಳಪು ಇನ್ನೂ ಹೆಚ್ಚಾಗಿದೆ. ಇದೇ ದೇಶ ವಿದೇಶ ಬಸವಾದಿ ಶರಣರ ಕುರಿತು ಸಂಶೋಧನೆಗಳು, ಲೇಖನಗಳು, ಚಿಂತನೆಗಳು, ಸಭೆ ಸಮಾರಂಭಗಳು ನಡೀತಾ ಇವೆ. ಅಷ್ಟೇ ಏಕೆ ಈ ಸಾಹಿತ್ಯ ಹೆಸರಿನಲ್ಲಿ ಇಂಥ ಸಮ್ಮೇಳನಗಳು ನಡೆಯುತ್ತಿವೆ ಎಂದರೆ ಈ ಸಾಹಿತ್ಯದ ಪ್ರಾಮುಖ್ಯತೆಯನ್ನು ಅರಿತುಕೊಳ್ಳಬಹುದು. ಕನ್ನಡ ಸಾಹಿತ್ಯದ ತಾಯಿ ವಚನ ಸಾಹಿತ್ಯ. ಈ ಭಾಷೆಗಿರುವ ಸರಳತೆ, ಸ್ವಚ್ಛತೆ, ಸೊಬಗತೆ ಮತ್ತು ಸೌಂದರ್ಯತೆ ಜಗತ್ತಿಗೆ ತೋರಿಸಿಕೊಟ್ಟಿದ್ದು ವಚನ ಸಾಹಿತ್ಯ. ಅದಕ್ಕಾಗಿ ಅನುಭವಿಗಳಾದ ಡಾಕ್ಟರ್ ಶ್ರೀ ಬಸವನಾಳು ಕನ್ನಡಿಗರು ವಿಶ್ವ ಸಾಹಿತ್ಯಕ್ಕೆ ಕೊಟ್ಟ ಕಾಣಿಕೆ ವಚನ ಸಾಹಿತ್ಯ ಎಂದು ಹೇಳಿದರು. ಅರ್ಥಪೂರ್ಣವಾದ ಮಾತು ಹೌದು. ಇಡೀ ಭಾರತ ದೇಶಕ್ಕೆ ಕನ್ನಡ ಕಲಿಸಿರು ಬಸವಣ್ಣರು. ಕಾಶ್ಮೀರ್, ಗುಜರಾತ್, ಮಧ್ಯಪ್ರದೇಶ, ಆಂಧ್ರ ಪ್ರದೇಶ, ತಮಿಳುನಾಡು, ಮಹಾರಾಷ್ಟ್ರ, ಕೇರಳ, ಒಡಿಸ್ಸಾ ಹೀಗೆ ಅನೇಕ ರಾಜ್ಯಗಳಿಂದ ಅನೇಕ ಶರಣರು ಕಲ್ಯಾಣಕ್ಕೆ ಬಂದು ಕನ್ನಡ ಕಲಿತು ವಚನ ರಚಿಸುವುದು ಗಮನಾರ್ಹ. ಇಂಥ ಅದ್ಭುತ ಸಾಹಿತ್ಯಕ್ಕೆ ಪ್ರೇರಣಕ ಶಕ್ತಿ ಅನುಭವ ಮಂಟಪ, ಜಗತ್ತಿನ ಪ್ರಥಮ ಪಾರ್ಲಿಮೆಂಟ್ ಎಂಬ ಹೆಗ್ಗಳಿಕೆ ಅದು ಪಾತ್ರವಾಗಿದೆ. ಬಹುಶಃ ಸಮ್ಮೇಳನಗಳಲ್ಲಿ ಶರಣರ ವಿಚಾರಧಾರೆಗಳನ್ನು, ಶರಣರ ಉತ್ಸವಗಳನ್ನು, ಶರಣರು ನಡೆದು ಬಂದಿರುವಂಥ ದಾರಿಯನ್ನು ಈ ಸಮ್ಮೇಳನದಿಂದ ನಾವು ನೀವು ತಿಳ್ಕೊಬೇಕಾಗಿದೆ.
ಬಹುಶಃ ಕೇವಲ ಉತ್ಸವಕ್ಕೆ ಸೀಮಿತವಾಗಿರುವಂಥ ಸಮ್ಮೇಳನಗಳಾಗಬಾರ್ದು. ಸಮ್ಮೇಳನಗಳಂದರೆ ಶರಣರ 12ನೇ ಶತಮಾನದಲ್ಲಿ ಆಗಿ ಹೋಗಿರುವಂಥ ಶರಣರು, 9ನೇ ಶತಮಾನದಲ್ಲಿ ಆಗಿ ಹೋಗಿರುವಂಥ ಶರಣರು, ಮತ್ತು ಇವತ್ತು 21ನೇ ಶತಮಾನದಲ್ಲಿ ಶರಣರಿದ್ದಾರೆ. ಅವರೆಲ್ಲರೂ ನಡೆದು ಬಂದಿರುವಂಥ ದಾರಿಗಳನ್ನು ಮೆಲುಕು ಹಾಕಿದಾಗ ಬಹುಶಃ ಇವತ್ತು ನಮ್ಮ ನಾಡಿನಲ್ಲಿ ಮುಳೆನೂರು ಸರ್ ಅವರು ಹೇಳಿದರು, ಎರಡೇ ಮಾತಾಡಿದ್ರು, ಭಾಳ ಚಂದ ಮಾತಾಡಿದರು, ಕಾಯಕ ಮತ್ತು ದಾಸೋಹ ಅನ್ನತಕ್ಕಂಥ ಮಾತನ್ನು. ಬಹುಶಃ ಶರಣರು ಯಾವುದಕ್ಕೆ ಒತ್ತು ಕೊಟ್ಟರು, ಶರಣರು ಯಾವುದನ್ನು ಈ ಸಮಾಜಕ್ಕೆ ಮುಟ್ಟಬೇಕು ಅಂತಕ್ಕಂಥ ಕಲ್ಪನೆ ಇತ್ತು. ಆ ಕಲ್ಪನೆಯಿಂದ ನಮ್ಮ ಶರಣಬಸವೇಶ್ವರ ಸಂಸ್ಥಾನದವರು ಅದನ್ನು ಆಡುವ ಜೊತೆಯಲ್ಲಿ ಮಾಡಿ ತೋರಿಸುವಂಥ ಕೆಲಸ ಶರಣಬಸವೇಶ್ವರ ಸಂಸ್ಥಾನದವರು ಮಾಡ್ತಾರೆ. ನಡೆ ಮತ್ತು ನುಡಿ, ಆ ನಡೆ ಮತ್ತು ನುಡಿ ಒಂದಾದಾಗ ಆ ಶರಣ ಸಂಸ್ಕೃತಿಗೂ ಶರಣ ವಿಚಾರಧಾರೆಗೂ ಕೂಡ ಅದು ಗೌರವ ಮತ್ತು ಬೆಲೆ ಬರೋಕ್ಕೆ ಸಾಧ್ಯ ಇದೆ. ಆ ನಿಟ್ಟಿನಲ್ಲಿ ಇವತ್ತು ಶರಣಬಸವೇಶ್ವರ ಸಂಸ್ಥಾನದವರು ಬಹುಶಃ ಶರಣಬಸವೇಶ್ವರ ಪರಂಪರೆಯಲ್ಲಿ ಶರಣಬಸವೇಶ್ವರನ್ನ ಹಾಕಿಕೊಟ್ಟಿರುವಂಥ ಮಾರ್ಗವನ್ನು ಇವತ್ತಿಗೂ ಕೂಡ ಚಾಚು ತಪ್ಪದೆ ಪಾಲಿಸಿಕೊಂಡು ಆರಾಧಿಸಿಕೊಂಡು ಆಚರಣೆಯನ್ನು ಮಾಡಿಕೊಂಡು ಬರ್ತಕ್ಕಂಥವ್ರು ನಮ್ಮ ಭಾಗದಲ್ಲಿ ಯಾವುದಾದ್ರು ಇದ್ರೆ ಅದು ಶರಣ ಸಂಸ್ಥಾನ ಅಂತ ಹೇಳ್ಬೇಕಾಗ್ತದೆ. ಕೆಲವು ರೈತರಿಗೆ ಬೆಳೆ ಪರಿಹಾರ ಹಣ ದೊರಕಿದ್ದು ಇನ್ನು ಕೆಲವು ರೈತರಿಗೆ ಬೆಳೆ ಪರಿಹಾರ ಹಣ ದೊರಕಿಲ್ಲ. ಇದಕ್ಕೆ ಕಾರಣರಾದ ಅಧಿಕಾರಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಮುಖ್ಯಮಂತ್ರಿಗಳ ಸಲಹೆಗಾರರು ಹಾಗೂ ಆಳಂದ ಮತಕ್ಷೇತ್ರದ ಶಾಸಕರಾದ BR ಪಾಟೀಲ್ ಅವರು ಒತ್ತಾಯಿಸಿದ್ದಾರೆ. ಸರ್ಕಾರ ನೀಡಿರುವ ಪರಿಹಾರದ ಹಣ ಕೆಲವು ರೈತರಿಗೆ ಬಂದಿದೆ. ಪರಿಹಾರದ ಹಣ ತಲುಪದಿರುವ ಕೆಲವು ರೈತರಿಗೆ ಇದರಿಂದ ಅನ್ಯಾಯವಾಗಿದೆ. ಈ ಅನ್ಯಾಯಕ್ಕೆ ಕಾರಣರಾದ ಅಧಿಕಾರಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಎಂದು ಮುಖ್ಯಮಂತ್ರಿಗಳ ಸಲಹೆಗಾರರು ಹಾಗೂ ಆಳಂದ ಮತಕ್ಷೇತ್ರದ ಶಾಸಕರಾದ BR ಪಾಟೀಲ್ ಅವರು ಒತ್ತಾಯಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದ ಅವರು ಆಳಂದ ತಾಲೂಕಿನಲ್ಲಿ 82,48,47,205 ರೂಪಾಯಿ ಆಳಂದ ತಾಲೂಕಿಗೆ ಪ್ರಯತ್ನದಿಂದ ಪರಿಹಾರ ಲಭಿಸಿದೆ. ಜಿಲ್ಲೆಗೆ 182 ಕೋಟಿ ರೂಪಾಯಿ ಬಂದಿದೆ. ಈ ಹಿಂದೆ ಇದ್ದ ವಿಮಾ ಕಂಪನಿ ಸಾಕಷ್ಟು ಮೋಸ ಮಾಡಿದೆ. ಅದನ್ನು ವಿರೋಧಿಸಿದಾಗ ಕಲಬುರಗಿಯಿಂದ ಕಾಲ್ಕಿತ್ತಿ ಬೀದರಿಗೆ ಕಾಲಿಟ್ಟಿದೆ ಎಂದರು. 160 ಕೋಟಿ ರೈತರಿಂದ ವಿಮೆ ಮೊತ್ತ ಕಟ್ಟಿಸಿಕೊಂಡು 58,13,57,732 ಉದ್ದು ಹೆಸರು ಸೂರ್ಯಕಾಂತಿ ಬೆಳೆಗೆ ಪರಿಹಾರ ಬರದಿರುವುದಕ್ಕೆ ಕಾರಣ ಗೊತ್ತಿಲ್ಲ. ಆದರೆ ಕೃಷಿ ಸಚಿವರನ್ನು ಭೇಟಿ ಮಾಡಿ ವಿಷಯ ತಿಳಿದುಕೊಳ್ಳಲಾಗುವುದು ಎಂದರು. ಕಲಬುರಗಿ ಜಿಲ್ಲೆಯಲ್ಲಿ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ಕೊಡಲು KKRDBಯಿಂದ ಇನ್ನೂ ಹೆಚ್ಚಿನ ಕೆಲಸವಾಗಬೇಕು ಎಂದ ಅವರು ಶೈಕ್ಷಣಿಕ ಕ್ಷೇತ್ರದಲ್ಲಿ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ದೊರೆಯುವಂತಾಗಬೇಕು. ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ಇರುವ 63% ಖಾಲಿ ಹುದ್ದೆಗಳು ಭರ್ತಿ ಮಾಡಬೇಕು. ಚುನಾವಣೆಯ ಸಂದರ್ಭದಲ್ಲಿ ಚರ್ಚೆಗೆ ಈಡಾಗಬೇಕಿದ್ದ ಶಿಕ್ಷಣ, ಪರಿಸರ ಸೇರಿದಂತೆ ಮತ್ತಿತರ ವಿಷಯಗಳ ಬದಲಿಗೆ ಭಾವನಾತ್ಮಕ ವಿಷಯಗಳ ಮೇಲೆ ಚುನಾವಣೆ ನಡೆದಿರುವುದು ವಿಪರ್ಯಾಸವೆಂದರು. ಈ ಸುದ್ದಿಗೋಷ್ಠಿಯಲ್ಲಿ ಬಸವರಾಜ್, ಧರ್ಮರಾಜ ಸಾಹು, ಚೆನ್ನಮಲ್ಲಪ್ಪ ಪಾಟೀಲ್ ಉಪಸ್ಥಿತರಿದ್ದರು. ಇವತ್ತಿನ ಪ್ರಮುಖವಾದಂಥ ವಿಷಯ ಏನು ಹಿಂದೆ ಬೆಳೆ ವಿಮೆ
ಆ ಕಂಪನಿಗಳ ಇಚ್ಛಾ ತಕ್ಕಂಗೆ ನಡ್ಕೊಂಡು ಹೋಗ್ತಾಯಿತ್ತು. ಅದಕ್ಕೆ ನಾನು ಕಳೆದ ವರ್ಷ ಅಂದರೆ ಮಾರ್ಚ್ಗಿಂತ ಮುಂಚೆ ಅಚ್ಚುಕಟ್ಟಾದಂಥ ಸಭೆಗಳನ್ನು ಒಂದು ಕಲಬುರಗಿಯಲ್ಲಿ 2 ಆಳಂದದಲ್ಲಿ ಮಾಡಿ ಕಂದಾಯ ಅಧಿಕಾರಿಗಳಿಗೆ, ಕೃಷಿ ಅಧಿಕಾರಿಗಳಿಗೆ ಕರೆದು ಅವರಿಗೆ ತಾಕೀತು ಕೊಟ್ಟು ಅವರಿಗೆ ಬೆನ್ನತ್ತಿ ಪ್ರಯತ್ನ ಪಟ್ಟಿದ್ದಕ್ಕೆ ನಮ್ಮ ತಾಲೂಕಿಗೆ, ನಮ್ಮ ಆಳಂದ ತಾಲೂಕಿಗೆ ಭಾಳ ದೊಡ್ಡ ಫಲ ಸಿಕ್ಕಿದೆ. ಇದ್ದಿದ್ರೆ ಪ್ರತಿ ವರ್ಷ ರೈತರಿಂದ ಮತ್ತು ಸರ್ಕಾರದಿಂದ ಪ್ರೀಮಿಯಂ ಕಟ್ಕೊಂಡು ಅದಾನಿ ಕಂಪನಿ ಅವರು ಲೂಟಿ ಮಾಡ್ತಾಯಿದ್ರು. ಆ ಲೂಟಿಯನ್ನು ನಿಲ್ಲಿಸೋದಕ್ಕೆ ನನ್ನ ಪ್ರಯತ್ನ ನಾನು ಮಾಡಿದ್ದೀನಿ. ಅದು ಸ್ವಲ್ಪ ಮಟ್ಟಿಗೆ ಯಶಸ್ವಿಯಾಗಿದೆ. ಅದಕ್ಕೆ ನಾನು ನಮ್ಮ ಕಂದಾಯ ಅಧಿಕಾರಿಗಳಿಗೆ ಮತ್ತು ಕೃಷಿ ಅಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಭಾಳ ಉತ್ತಮವಾದಂಥ ಕೆಲಸವನ್ನು ಮಾಡಿದ್ದಾರೆ. ಇದು ಭಾಳ ಮುಖ್ಯವಾಗಿ ಮೆಕ್ಯಾನಿಸಮ್ ಇದೆ. ಅಧಿಕಾರಿಗಳು ನಿರ್ಲಕ್ಷ್ಯತನದಿಂದ ನಮ್ಮ ರೈತರಿಗೆ ಬೆಳೆ ವಿಮೆ ಪರಿಹಾರ ಸಿಗಲ್ಲ. ಸರಿಯಾದ ದಿಕ್ಕಿನಲ್ಲಿ ನಮ್ಮ ರೈತರು ಲಾಭ ಪಡಬೇಕಾಗಿದ್ದರೆ ಅಧಿಕಾರಿಗಳು ವಾಸ್ತವಿಕವಾಗಿ ಹೊಲಗಳಿಗೆ ಹೋಗಿ ಕ್ರಾಪ್ ಕಟಿಂಗ್ ಎಕ್ಸ್ಪೆರಿಮೆಂಟ್ ಮಾಡಿ, ಲೋಕಲೈಸ್ಡ್ ಮಾಡಿ, ಮಿಟ್ಟರ್ ಮಾಡಿ ಎಲ್ಲ ಮಾಡಿದರೆ ಪರಿಹಾರ ಸಿಗ್ತಾ ಅನ್ನೋದಕ್ಕೆ ಇದಕ್ಕೊಂದು ದೃಷ್ಟಾಂತ. ಈಗೇನು ಆಳಂದ ತಾಲೂಕಿನಲ್ಲಿ ಒಟ್ಟು ನಾನು ತಮಗೆ ಹೇಳಬೇಕಾದ್ರೆ ಜಿಲ್ಲೆಯಲ್ಲಿ 185 ಕೋಟಿ ರೂಪಾಯಿ ಪರಿಹಾರ ಬಂದಿದೆ, ಬೆಳೆ ವಿಮೆ ಪರಿಹಾರ. ಅದರಲ್ಲಿ ಆಳಂದ ತಾಲೂಕಿಗೆ 82,88,47,205. ಒಟ್ಟು ಜಿಲ್ಲೆಗೆ ಬಂದದ್ದು 185 ಕೋಟಿ. ಆಳಂದಕ್ಕೆ ಬಂದದ್ದು 82,88,97,205. ಇದು ನಾವು ಪ್ರಯತ್ನದ ಫಲದಿಂದ ನಮಗೆ ಸಿಕ್ಕಿದಂಥ ಪರಿಹಾರ. ಇದು ಕ್ಲೇಮ್ ಮಾಡಿದ ಮೇಲೆ ಈ ಸಲ ಆ ಕಂಪ್ನಿಯವರು ಕಾಲು ಕಿತ್ಕೊಂಡು ಹೋಗಿದ್ದಾರೆ. ಹಿಂದೆ ಲೂಟಿ ಮಾಡೋದನ್ನು ನಾನು ತಡೆಗಟ್ಟಿದ ಮೇಲೆ, ಅವರು ಲೂಟಿ ಮಾಡೋದನ್ನು ತಡೆಗಟ್ಟಿದ ಮೇಲೆ ಅವರು ಕಾಲು ಕಿತ್ಕೊಂಡು ಈ ಕಂಪನಿಯವರು ಹೋಗಿದ್ದಾರೆ. ಇಫ್ಕೋ ಕಂಪನಿಗೆ ಬಂದಿದೆ. ಇಫ್ಕೋ ಮೇಲೆ ನಮಗೆ ವಿಶ್ವಾಸ ಇದೆ. ಅದು ಕೇಂದ್ರ ಸರ್ಕಾರದ ಅಧೀನಕ್ಕೆ ಬರ್ತಕ್ಕಂಥ ಒಂದು ಸಂಸ್ಥೆ. ಅವರು ಲೂಟಿ ಮಾಡಲ್ಲ, ಮೋಸ ಮಾಡಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಇದೆ. ಯೂನಿವರ್ಸಲ್ ಸೋಂಪು ಅದಾನಿ ಯೂನಿವರ್ಸಲ್ ಸೋಂಪು ಅದು ಬೀದರ್ಗೆ ಮತ್ತು ಯೂನಿವರ್ಸಲ್ ಸೋಂಪು ತೊಗೊಂಡಿದ್ದಾನೆ ಈ ಸಲ. ಇಲ್ಲಿ ಕಲಬುರಗಿ ಬಿಟ್ಟು ಅಲ್ಲಿ ಹೋಗಿದ್ದಾನೆ. ಮೊದಲು ಅಲ್ಲೇ ಇತ್ತು, ಇಲ್ಲಿತ್ತು. ಈಗ ಕಲಬುರಗಿ ಬಿಟ್ಟು ಅವನು ಬೀದರ್ ಹಿಡಿದಿದ್ದಾನೆ. ಇದರಲ್ಲಿ ಒಟ್ಟು ರೈತರಿಂದ ಮತ್ತು ಸರ್ಕಾರದಿಂದ ಪ್ರೀಮಿಯಂ ಕಟ್ಟಿದ್ದು 160 ಕೋಟಿ. ಈ ಕ್ರಾಪ್ ಕಟಿಂಗ್ ಎಕ್ಸ್ಪೆರಿಮೆಂಟು 58 ಕೋಟಿ 13,57,732. ಇದು ಬೆಳೆ ಕಟಾವು ಪ್ರಯೋಗದಿಂದ ಬಂದದ್ದು. ಮಿಡ್ ಟರ್ಮ್ ಅಡ್ವರ್ಸಿಟಿ ಅಂತ ಮತ್ತೊಂದು ಬರ್ತದೆ, ಮಧ್ಯಂತರ ಪರಿಹಾರ. ಅದರಲ್ಲಿ 23 ಕೋಟಿ 77,14,949. ಲೋಕಲೈಸ್ಡ್ ಕೆಲಾಮಿಟಿಯಲ್ಲಿ 86,82,887 ರೂಪಾಯಿ. ಇದು ಪೋಸ್ಟ್ ಹಾರ್ವೆಸ್ಟಿಂಗು 10,91,646. ಈ ಥರ ನಾನು ಅವರಿಗೆ ಬೆನ್ನತ್ತಿ ತಾಕೀತು ಮಾಡಿ ಪ್ರಯತ್ನ ಪಟ್ಟಿದ್ದಕ್ಕೆ ನನಗೆ ಫಲ ಸಿಕ್ಕಿದೆ. ಅದಕ್ಕೆ ನಾನು ಅಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಈ ಪ್ರಯತ್ನ ಮುಂದುವರಬೇಕು. ನೀಲಕಂಠರಾವ್ ಮುಲ್ಗೆ ಅವರನ್ನು ಕಲಬುರಗಿ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡುವಂತೆ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಪರಿಶಿಷ್ಟ ಜಾತಿ ವಿಭಾಗದ ವತಿಯಿಂದ ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯ ಮೂಲಕ ಮನವಿ ಮಾಡಲಾಯಿತು.
ನೀಲಕಂಠರಾವ್ ಮುಲ್ಗೆ ಅವರು ಸತತ 20 ವರ್ಷಗಳ ಕಾಲ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ವಿಧಾನಸಭೆ ಚುನಾವಣೆಯಲ್ಲಿ ಹಗಲು ಇರುಳು ದುಡಿದಿದ್ದಾರೆ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಸದಸ್ಯರಾಗಿ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ನೀಲಕಂಠರಾವ್ ಮುಲ್ಗೆ ಅವರು ಎಲ್ಲಾ ನಾಯಕರೊಂದಿಗೆ ಒಳ್ಳೆಯ ಸಂಬಂಧ ಹೊಂದಿದ್ದು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷದ ಗೆಲುವಿಗೆ ಶ್ರಮಿಸಿದ್ದಾರೆ. ಅವರನ್ನು ಕಲಬುರಗಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರನ್ನಾಗಿ ಮಾಡಿದರೆ ಪಕ್ಷಕ್ಕೆ ಬಲ ಬರಲಿದೆ. 13 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದ್ದಾರೆ. ಇಲ್ಲಿಯವರೆಗೆ ಪಕ್ಷದಲ್ಲಿ ಯಾವುದೇ ಅಧಿಕಾರ ಅಥವಾ ಹುದ್ದೆಗೆ ಆಸೆ ಪಡದೆ ಸಕ್ರಿಯವಾಗಿ ಪಕ್ಷದ ಕೆಲಸವನ್ನ ನಿಭಾಯಿಸುತ್ತಾ ಬಂದಿದ್ದಾರೆ. ಇಂತಹ ಒಬ್ಬ ನಿಷ್ಠಾವಂತ ಕಾರ್ಯಕರ್ತರಾದ ನೀಲಕಂಠರಾವ್ ಮುಲ್ಗೆ ಅವರನ್ನು ಕಲಬುರಗಿ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡುವಂತೆ ಕಲಬುರಗಿ ಜಿಲ್ಲಾ ಕಾಂಗ್ರೆಸ್ ಪರಿಶಿಷ್ಟ ಜಾತಿ ವಿಭಾಗದ ಸಾಮಾಜಿಕ ಜಾಲತಾಣದ ಉಸ್ತುವಾರಿಗಳಾದ ಮಹೇಶ್ ಕುಮಾರ್ ಡಿ ತೆಲ್ಲೂರ್ಕರ್ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ಮನವಿ ಮಾಡಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಕಲಬುರಗಿ ದಕ್ಷಿಣ ನಗರ ಬ್ಲಾಕ್ ಕಾಂಗ್ರೆಸ್ ಪರಿಶಿಷ್ಟ ಜಾತಿ ವಿಭಾಗದ ಉಪಾಧ್ಯಕ್ಷರಾದ ಅರುಣಕುಮಾರ್ ಇನಾಮದಾರ್, ಕಲಬುರಗಿ ಜಿಲ್ಲಾ ಕಾಂಗ್ರೆಸ್ ಪರಿಶಿಷ್ಟ ಜಾತಿ ವಿಭಾಗದ ಕಾರ್ಯದರ್ಶಿಗಳಾದ ಮಡಿವಾಳಪ್ಪ ಕಟ್ಟಿಮನಿ, ಮಹಿಳಾ ಕಾಂಗ್ರೆಸ್ ಮುಖಂಡರಾದ ಸೈರಾ ಬಾನು, ಅಫ್ಜಲ್ಪುರ ತಾಲೂಕಾ ಕಾಂಗ್ರೆಸ್ ಪಕ್ಷದ ಮಹಿಳಾ ಘಟಕದ ಪ್ರಧಾನ ಕಾರ್ಯದರ್ಶಿ ಅನುಸೂಯಾ ಸುಲೇಕರ್ ಹಾಗೂ ಕಾಂಗ್ರೆಸ್ ಮುಖಂಡರಾದ ಧರ್ಮಣ್ಣ ಎಂ ಪಟ್ಟಣಕರ್ ಅವರು ಉಪಸ್ಥಿತರಿದ್ದರು. ಈ ಪತ್ರಿಕಾ ಮಾಧ್ಯಮದ ಮುಖಾಂತರ ಹೇಳುವುದೇನೆಂದರೆ, ನಮ್ಮ ನೆಚ್ಚಿನ ನಾಯಕರಾದ ಸನ್ಮಾನ್ಯ ಶ್ರೀ AICC ಅಧ್ಯಕ್ಷರು ಮತ್ತು ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಸಾಹೇಬರು ಮತ್ತು ಅವರಿಗೆ ನಾವು ಮನವಿ ಮಾಡುವುದೇನೆಂದರೆ, ಹಾಗೂ ಜಿಲ್ಲಾ ಉಸ್ತುವಾರಿಗಳಾದ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಸಾಹೇಬರು ಅವರಿಗೆ ನಾವು ಈ ಮಾಧ್ಯಮದ ಮುಖಾಂತರ ವಿನಂತಿ ಮಾಡುವುದೇನೆಂದರೆ, ಸತತವಾಗಿ ನಮ್ಮ ನಾಯಕರಾದ ನೀಲಕಂಠರಾವ್ ಮುಲ್ಗೆ ಸಾಹೇಬರಿಗೆ ಜಿಲ್ಲಾ ಅಧ್ಯಕ್ಷರಾಗಿ ಮಾಡಬೇಕಾಗಿ ಈ ಮಾಧ್ಯಮದ ಮುಖಾಂತರ ಅವರಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ನಮ್ಮ ಎಲ್ಲ ಕಾರ್ಯಕರ್ತರ ವತಿಯಿಂದ ಅವರಿಗೊಂದು ಮನವಿ ಇದೆ. ಸತತವಾಗಿ 20 ವರ್ಷಗಳಿಂದ ಅವರು ಪಕ್ಷನಿಷ್ಠೆಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಆದ ಕಾರಣ ಪಕ್ಷ ಒಂದು ಗುರುತಿಸಿದೆ ಏನಂತ, ಸತತವಾಗಿ ಕಾರ್ಯಕರ್ತರಾಗಿ ಕೆಲಸ ಮಾಡಿರುವಂಥ ವ್ಯಕ್ತಿಗೆ ನಾವು ಸೂಕ್ತ ಒಂದು ಸ್ಥಾನಮಾನ ನೀಡುತ್ತೇವೆ ಎಂದು KPCC ಅಧ್ಯಕ್ಷರಾದ ಅವರು ಮುಖಾಂತರ ಹೇಳಿದರು ಅವರು. ಅದಕ್ಕಾಗಿ ನಾವು ಒಂದು ಮನವಿ ಮಾಡ್ತಾಯಿದ್ದೀವಿ ಮಾಧ್ಯಮದ ಮುಖಾಂತರ. ಈ ಜಿಲ್ಲಾ ಅಧ್ಯಕ್ಷರಾಗಿ ನಮ್ಮ ನೀಲಕಂಠರಾವ್ ಮುಲ್ಗೆ ಅವರಿಗೆ ನೇಮಕ ಮಾಡಬೇಕಾಗಿ ಈ ಮಾಧ್ಯಮದ ಮುಖಾಂತರ ನಾವು ವಿನಂತಿ ಮಾಡ್ಕೊತಾ ಇದ್ದೀವಿ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್-ಟಾಪ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ.